Hello students, welcome to our YouTube channel Civil Sudhir and myself Sudhir Jirobe. So already we have discussed about the PWD judgment is already released, and either it may be new notification, either it may come, or the old notification they may conduct the exam. So if you are not already started the preparation, then this video will help you to understand what is the syllabus for the general knowledge or for the general studies, as well as for the technical, that is for the AE, that is for the AE PWD, right? So welcome to our YouTube channel Civil with Sudhir. Make sure that you already click on the subscribe button and click on the bell icon also to get the latest videos from our YouTube channel. And if you want to join our Telegram channel, link is in the description box. You can join the Telegram channel Civil with Sudhir, right? Where I give the proper information first in that group only. ಗೊತ್ತಾಯ್ತಾ? ಸೊ ಇವತ್ತು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿಲೆಬಸ್ ಏನಿದೆ ಅಂತ. ಸೊ ಸಿಲೆಬಸ್ ಫಾರ್ ಜನರಲ್ ನಾಲೆಜ್ ಏನಿದೆ, ಸೊ ಅದು ಫಸ್ಟು ಅದಕ್ಕಿಂತ ಮುಂಚೆ ನಾನು ಹೇಳೋಕೆ ಅಂದರೆ, ಸೊ ದಿಸ್ ಈಸ್ ದ ಸಿಲೆಬಸ್, ರೈಟ್? ಸೊ ಯಾವ್ದು ಹೇಳಿ, ಜನರಲ್ ಸ್ಟಡೀಸ್ ಬೇರೆ ಇದೆ, ಟೆಕ್ನಿಕಲ್ಗೆ ಏನೇನಿದೆ, ಸೊ ಇನ್ ಡೆಪ್ತು ಎಲ್ಲ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಇವಾಗ. ಓಕೆ, ಓಕೆ, right? So this is about the KPSC PWD 2021 syllabus for AE both technical and general studies. ಇವಾಗ ನೋಡಿ, ನಿಮಗೆ ಗೊತ್ತಿದೆ ಪೇಪರ್ಸ್ ಯಾವ ಥರ ಕೊಡ್ತಾರೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ, ಆಯಿತಾ? ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ಳಿ ಒಂದ್ಸಲ, ಒಂದು ನಿಮಿಷ ವೇಟ್. ಓಕೆ, ಸೊ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ? PWD AE 2020 ಆ್ಯಂಡ್ 21, ಆಯಿತಾ? ಸೊ ಫಸ್ಟ್ ಏನಿರುತ್ತೆ ಹೇಳಿ, ಜನರಲ್ ಸ್ಟಡೀಸ್. ಫಸ್ಟ್ ಈಸ್ ಜನರಲ್ ಸ್ಟಡೀಸ್. ಲಾಸ್ಟ್ ಟೈಮು ಎಕ್ಸಾಮಲ್ಲಿ ನೆಗೆಟಿವ್ ಇರಲಿಲ್ಲ, ಈ ಸಲ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಇದು ಥ್ರೂ KPSC ಇದೆ, ಸೊ 100% ನೆಗೆಟಿವ್ ಇರುತ್ತೆ, ರೈಟ್? 100% ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಜನರಲ್ ಸ್ಟಡೀಸ್ 100 ಕ್ವಶನ್, 100 ಮಾರ್ಕ್ಸ್. ಸೊ ನೆಕ್ಸ್ಟ್ ಈಸ್ ಟೆಕ್ನಿಕಲ್ ಸ್ಟಡೀಸ್ ಈಸ್ 100 ಕ್ವಶನ್, 100 ಮಾರ್ಕ್ಸ್, ಟೋಟಲ್ 200 ಕ್ವಶನ್ಸ್. ಸಾರಿ, ದಿಸ್ ಈಸ್ 200, ಸಾರಿ. ಸೊ 200. ಸೊ ಟೋಟಲ್ ಈಸ್ 400 ಮಾರ್ಕ್ಸ್, ರೈಟ್? ಇದು 400 ಮಾರ್ಕ್ಸ್ ಇದೆ, ಗೊತ್ತಾಯ್ತಾ? ಇದು ಜನರಲ್ ಸ್ಟಡೀಸು ಮತ್ತು ಟೆಕ್ನಿಕಲ್ ಪೇಪರು. ಇವಾಗ ಸಿಲೆಬಸ್ ಫಾರ್ ಜನರಲ್ ನಾಲೆಜ್ ನೋಡಿ, GS ತುಂಬ ಇಂಪಾರ್ಟೆಂಟ್ ಇದೆ. ಜನರಲ್ ನಾಲೆಜ್ ಅನ್ಬೋದು, ಜನರಲ್ ಸ್ಟಡೀಸ್ ಅನ್ಬೋದು, ಏನೋ ಅನ್ಬೋದು ನೀವು, ರೈಟ್? ಸೊ GK ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ನಾನಿಲ್ಲಿ ಲಿಸ್ಟ್ ಔಟ್ ಮಾಡ್ತೀನಿ. ಲಿಸ್ಟ್ ಔಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಲಿಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಲ್ಲಿ ಲಿಸ್ಟ್ ಮಾಡ್ತೀನಿ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಲೆಟ್ ಮಿ ರೈಟ್ ಹಿಯರ್, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಫಾರ್ GK, ಫಾರ್ PWD AE. ಓಕೆ, ಫಸ್ಟು ಇದು JEಗೂ ಅಪ್ಲೈ ಆಗುತ್ತೆ, JEಗೂ ನೀವು ಓದ್ಬೋದು. ಫಸ್ಟ್ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ, ರೈಟ್? ಕರೆಂಟ್ ಅಫೇರ್ಸ್, ಮಿನಿಮಮ್ ಕರೆಂಟ್ ಅಫೇರ್ಸು, ಆಯಿತಾ? 15 to 20 ಕ್ವಶನ್ ಬರುತ್ತೆ. ಇಟ್ ಇನ್ಕ್ಲೂಡ್ಸ್ ವಾಟ್? ಕರ್ನಾಟಕ ಸ್ಟೇಟ್, ಇಂಡಿಯಾ ಆ್ಯಂಡ್ ದ ವರ್ಲ್ಡ್, ಆಯಿತಾ? ಇದರಲ್ಲಿ ಏನೇನು ಓದಬೇಕು ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಸ್ಪೋರ್ಟ್ಸ್ ಬಗ್ಗೆ ಓದಬೇಕು, ಯಾವುದೇ ಥರ ಆ್ಯಪ್ಸ್ ಏನು ಲಾಂಚ್ ಮಾಡಿರ್ತಾರೆ, ಇಲ್ಲ ಏನಾದರೂ ಹೊಸ ಸ್ಕೀಮ್ ಏನು ಲಾಂಚ್ ಮಾಡಿರ್ತಾರೆ, ಆಯಿತಾ? ಅದ್ರ ಬಗ್ಗೆ ನೀವು ಓದಬೇಕಾಗುತ್ತೆ, ರೈಟ್? ಸೊ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕರೆಂಟ್ ಇವೆಂಟ್ಸ್. ಜನರಲ್ ಸೈನ್ಸ್ ಇದೆ, ಜನರಲ್ ಸೈನ್ಸಲ್ಲಿ ಏನೇನು ಓದಬೇಕು ಹೇಳ್ತೀನಿ ನೋಡಿ. ಫಸ್ಟ್ ಇದನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡೋಣ. ಒಂದು ಕೆಮಿಸ್ಟ್ರಿ, ಇನ್ನೊಂದು ಫಿಸಿಕ್ಸ್, ರೈಟಾ? ಇದು ಕೆಮಿಸ್ಟ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕ್ಸು, ಥರ್ಡ್ ಬಂದ್ಬಿಟ್ಟು ಬಯಾಲಜಿ. ಬಯಾಲಜಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಕೇಳಲ್ಲ ಅಂತ ಬಿಡಬೇಡಿ.
ಬಯಾಲಜಿ ಮೇಲೂ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ರೈಟ್. ಇದನ್ನು ಮಿನಿಮಮ್ 4 to 5 ಕ್ವಶನ್ಸ್ ಬಂದೇ ಬರುತ್ತೆ ಇದರಿಂದ. 4 to 5 ಕ್ವಶನ್ಸ್, 4 to 5 ಆಗ್ಬೋದು, ಜಾಸ್ತಿ ಆಗ್ಬೋದು, ಬಟ್ ಮಿನಿಮಮ್ ಇಷ್ಟು ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಿದೆ? ಜನರಲ್ ಸ್ಟಡೀಸ್, ಜನರಲ್ ಸೈನ್ಸ್, ಇಂಡಿಯನ್ ಹಿಸ್ಟ್ರಿ ಅಂತ ಇದೆ. ಹಿಸ್ಟ್ರಿ, ಆಯ್ತಾ. ಲೆಟ್ ಮಿ ರೈಟ್ ದ ಕರೆಕ್ಟ್ ನೇಮ್. ಇಂಡಿಯನ್ ಹಿಸ್ಟ್ರಿ. ಒಂದು ನಿಮಿಷ. ಇಂಡಿಯನ್ ಹಿಸ್ಟ್ರಿ ಇದೆ. ಸೊ ವಾಟ್ ಈಸ್ ಇಂಡಿಯನ್ ಹಿಸ್ಟ್ರಿ? ಇಂಡಿಯನ್ ಹಿಸ್ಟ್ರಿಯಲ್ಲೂ 3 ಬರುತ್ತೆ, ಆಯ್ತಾ. ಎನಿಸೆಂಟ್, ಮಿಡಿವಲ್, ಮತ್ತೆ ಏನಂತಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್, ಆಯ್ತಾ. 1857 ವಾರ್, ಇವೆಲ್ಲ ಇದೆಯಲ್ಲ, ಅದು ಎಲ್ಲ ಓದಬೇಕಾಗುತ್ತೆ. ಆನಿಸಿಯಂಟ್, ಮೆಡಿವಲ್, ಆಯ್ತಾ. ಮತ್ತೆ ಏನಂತಂದ್ರೆ ಎನಿಸಿಯಂಟು, ಮೆಡಿವಲ್, ಇನ್ನೊಂದು ಏನಂತಂದ್ರೆ ಫ್ರೀಡಮ್ ಸ್ಟ್ರಗಲ್ ಬರುತ್ತೆ ಆ ಟೈಮಲ್ಲಿ. ಏನು ಬಂದಿದೆ ಅದು ಫ್ರೀಡಮ್ ಆರ್ ಮಾಡರ್ನ್ ಹಿಸ್ಟ್ರಿ. ಸಾರಿ, ಇನ್ನೊಂದು ಬರುತ್ತೆ ಮಾಡರ್ನ್ ಹಿಸ್ಟ್ರಿ. ಮಾಡರ್ನ್ ಹಿಸ್ಟರಿ, ಫ್ರೀಡಮ್ ಸ್ಟ್ರಗಲ್, ಆಯ್ತಾ. 1856 or 57 ವಾರ್ ಅಂತಂದು ಬರುತ್ತೆ ನೋಡಿ. ಸೊ ಇದನ್ನು ಇಂಪಾರ್ಟೆಂಟ್ ಇದೆ, ಅದನ್ನು ಓದ್ಕೊಳ್ಳಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಓಕೆ, ಗೊತ್ತಾಯ್ತಾ? ಇದು ಇಂಡಿಯನ್ ಹಿಸ್ಟ್ರಿಯಲ್ಲಿ ಓದೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಜಾಗ್ರಫಿ. ಫೋರ್ತ್, ಇಂಡಿಯನ್ ಜಾಗ್ರಫಿ. ಇಂಡಿಯನ್ ಜಾಗ್ರಫಿಯಲ್ಲಿ ಏನು ಓದಬೇಕು ನೋಡಿ. ಮೊನ್ನೆ ಯಾವ್ದು ಹೇಳಿ, WRD ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರು? ಇನ್ WRD ಎಕ್ಸಾಮ್ they have asked so many questions on the maps. So first you have to study maps, then the geographical boundaries or borders with other country, ಆಯ್ತಾ. ಆಮೇಲೆ ಡಿಸ್ಪ್ಯೂಟ್ ಏನಿದೆ ಈಗ ಚೈನಾ ಮತ್ತೆ ಭಾರತ ಮಧ್ಯೆ ಜಾಸ್ತಿ ಆಗ್ತಿದೆಯಲ್ಲ, ಅದ್ರ ಮೇಲೂ ಜಾಸ್ತಿ ಕೇಳ್ತಾರೆ, ಯಾವ ಏರಿಯಾ ಜಾಸ್ತಿ ಆಗ್ತಿದೆ ಅದು ಡಿಸ್ಪ್ಯೂಟ್. ಅದಾದ್ಮೇಲೆ ರಿವರ್ಸ್, ಮೌಂಟೇನ್ಸ್ ಯಾವ್ದು, ಹೈಯೆಸ್ಟ್ ಟು ಲೋವೆಸ್ಟ್ ಪಾಯಿಂಟ್ಸ್ ಅದು, ಆಯ್ತಾ. ರಿವರ್ಸ್ ಆಯ್ತು, ಮೌಂಟೇನ್ಸ್ ಆಯ್ತು, ಮ್ಯಾಪ್ಸ್, ಬಾರ್ಡರ್ಸ್ ವಿತ್ ಕಂಟ್ರಿ. ಮತ್ತೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಏನ್ ಬರುತ್ತೆ ಅಂದ್ರೆ ಫಾರೆಸ್ಟ್ ಬಗ್ಗೆ, ಫಾರೆಸ್ಟು, ಆಮೇಲೆ ನ್ಯಾಷನಲ್ ಪಾರ್ಕ್ ಇವೆಲ್ಲ ಓದ್ಬೇಕಾಗುತ್ತೆ. ಇನ್ನು ಜಾಸ್ತಿ ಇರುತ್ತೆ, ಬೇಕಾದ್ರೆ ನೋಡಿ. ಸೀಸ್ ಬಗ್ಗೆನೂ ಸ್ವಲ್ಪ ಓದ್ಕೊಳ್ಳಿ, ಆಯ್ತಾ. ಇದು ಇಂಡಿಯನ್ ಜಿಯೋಗ್ರಫಿ. ಮತ್ತೆ ಇದರಲ್ಲಿ ಸ್ವಲ್ಪ ಅರ್ತ್ ಮೇಲೂ ಓದಿ, ಅರ್ತ್ ರಿಲೇಟೆಡ್ ಟು ಅರ್ತ್, ಆಯ್ತಾ, ಅದು ಓದಬೇಕಾಗುತ್ತೆ. ರೈಟ್. ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕು ನೋಡಿ. ನೆಕ್ಸ್ಟ್ ಯಾವುದಿದೆ? ಜಿಯೋಗ್ರಫಿ ಆದಮೇಲೆ ಸೋಷಿಯಲ್ ಸೈನ್ಸ್ ಇದೆ. ಸೋಷಿಯಲ್ ಸೈನ್ಸ್ ಒಂದು ನಿಮಿಷ. ಸೋಷಿಯಲ್ ಸೈನ್ಸ್ ಅಂತ ಇತ್ತಲ್ಲ, ಓಕೆ, ಒಂದು ನಿಮಿಷ. ಸೋಷಿಯಲ್ ಸೈನ್ಸ್ ಅಲ್ಲಿ ಏನು ಓದ್ತೀರಾ? ರೈಟ್. ಇದು ಆಲ್ಮೋಸ್ಟ್ ಏನಂತಂದ್ರೆ ಒನ್ ಟೈಪ್ ನಮ್ಮ ಪ್ರಾಚೀನ ಕಾಲದ ಏನಿರುತ್ತೆ ನೋಡಿ, ಇದು ಹಿಸ್ಟ್ರಿಯಲ್ಲೇ ಕವರ್ ಆಗಿಬಿಡುತ್ತೆ, ನೀವು ಅದರಿಂದನೂ ಓದ್ಬೋದು, ಆಯ್ತಾ. ಸೋಷಿಯಲ್ ಸೈನ್ಸ್ ಅದರಲ್ಲೇ ಆಗುತ್ತೆ ಕವರ್. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ಜನರಲ್ ಮೆಂಟಲ್ ಎಬಿಲಿಟಿ, ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಆಸ್ ಮೇ ಬಿ ಅಂತ. ಜನರಲ್ ಮೆಂಟಲ್ ಎಬಿಲಿಟಿ, ಆಯ್ತಾ. ಇಲ್ಲಿ ನೋಡಿ, ಮೆಂಟಲ್ ಎಬಿಲಿಟಿಯಲ್ಲಿ ಏನ್ ಬರುತ್ತೆ? ಇದರಲ್ಲಿ ರೀಸನಿಂಗು ಇರುತ್ತೆ ನೋಡಿ, ರೀಸನಿಂಗ್ ಇರುತ್ತೆ, ಆಯ್ತಾ. ರೀಸನಿಂಗ್ ಅಲ್ಲಿ ತುಂಬಾ ಈಸಿ ಕ್ವಶನ್ಸ್ ಇರುತ್ತೆ. ಮಿಸ್ಸಿಂಗ್ ನಂಬರ್ ಇರುತ್ತೆ, ಆಯ್ತಾ. ಇದ್ರಲ್ಲಿ ಬರೀತೀನಿ ನೋಡಿ, ಮಿಸ್ಸಿಂಗ್ ನಂಬರ್. ಅದಾದ್ಮೇಲೆ ಡೈರೆಕ್ಷನ್ ಮೇಲೆ ಕ್ವಶನ್ಸ್ ಇರುತ್ತೆ. ಓಕೆ. ಅದಾದ್ಮೇಲೆ ರೇಷಿಯೋ ಅಂಡ್ ಪ್ರಪೋರ್ಷನ್, ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಹೈಟ್ ಮೇಲೆ ಇರುತ್ತೆ, ಆಯ್ತಾ. ರ್ಯಾಂಕ್ ಮೇಲೆ ಇರುತ್ತೆ, ರ್ಯಾಂಕಿಂಗ್, ಆಯ್ತಾ. ಸೊ ಇಷ್ಟಿರುತ್ತೆ. ಮೆಂಟಲ್ ಎಬಿಲಿಟಿ ರೀಸನಿಂಗ್ ಬರುತ್ತೆ. ಮತ್ತೊಂದು ಏನಂತಂದ್ರೆ ರೀಸನಿಂಗ್ ಬರುತ್ತೆ. ಓಕೆ, ಆಲ್ಮೋಸ್ಟ್ ಇದೇ ಬಂದ್ಬಿಡುತ್ತೆ.
ಇನ್ನೊಂದು ಬೇರೆ ಕ್ವಶನ್ಸ್ ಅಂದ್ರೆ ಟ್ರೈನ್ಸ್ ಮೇಲೆ ಕೊಡ್ಬೋದು ಆಯ್ತಾ, ಇಲ್ಲ ಸ್ಪೀಡ್ ಮೇಲೆ ಕೊಡ್ಬೋದು, ಇಲ್ಲ ಟ್ಯಾಂಕ್ ಮೇಲೆ ಕೊಡ್ಬೋದು, ಫಿಲ್ಲಿಂಗ್ ಆಫ್ ಟ್ಯಾಂಕ್ ಅಂತ ಬರುತ್ತೆ ನೋಡಿ ಅದು ಕೊಡ್ಬೋದು, ಇಲ್ಲ ಬೇರೆ ತರದೇನು ನಾರ್ಮಲ್ ಕ್ವಶನ್ಸ್ ಇರುತ್ತೆ ಆಯ್ತಾ, ಅದೇ ಕ್ವಶನ್ಸ್ ಬರುತ್ತೆ. ಸೊ ನೋಡಿ ನಿಮ್ಗೆ ಓದೋದು ಬರೀ ಇಷ್ಟೇ ಇದೆ, ಕೊಟ್ಟಿರೋದು ಇಷ್ಟೇ, ಬಟ್ ಅವ್ರು ಜಾಸ್ತಿ ಕ್ವಶನ್ಸ್ ಇದರಿಂದ ಕವರ್ ಮಾಡ್ತಾರೆ. ರೈಟ್, ಇಂಪಾರ್ಟೆಂಟ್ ಫಾರ್ ದ ಮೇನ್ ಎಕ್ಸಾಮಿನೇಷನ್, ಇದು ಇಂಪಾರ್ಟೆಂಟ್ ಇದೆ. ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಂಪಾರ್ಟೆಂಟ್ ಇದೆ. ಕರೆಂಟ್ ಅಫೇರ್ಸ್ ಇಂದನೇ ಈ WRD ಎಕ್ಸಾಮ್ ಅಲ್ಲಿ ಮೊನ್ನೆ 15 ಕ್ವಶನ್ ಮೇಲೆ ಬಂದಿದೆ ಕರೆಂಟ್ ಅಫೇರ್ಸ್. ನಿಮ್ಗೆ ಅನ್ಸೋದಿಲ್ಲ ಇದು ಕರೆಂಟ್ ಅಫೇರ್ಸ್ ಇದೆ ಅಂತ, ಬಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಜಾಸ್ತಿ ಕೇಳ್ತಾರೆ, ಯಾಕೆಂದ್ರೆ ನೀವೆಲ್ಲ ನೆಗ್ಲೆಕ್ಟ್ ಮಾಡೋದೇ ಅಲ್ಲಿ. ಸೊ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋಗಿ. ಸಾರಿ, ಇನ್ನೊಂದು ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ, ಇಲ್ಲಿ ಇನ್ನೊಂದು ಇಲ್ಲಿ ಆಡ್ ಮಾಡ್ತೀನಿ, ನಾವು ಇಲ್ಲೇ ಕಾಣಿಸ್ತಾ ಇದ್ದಿಲ್ಲ. ಪಾಲಿಟಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಒಂದು ನಿಮಿಷ ಇಲ್ಲಿ ಬರಿತೀನಿ, ಪಾಲಿಟಿ ಬಗ್ಗೆ ಇಲ್ಲಿ ಬರಿಲ್ಲ. ಓಕೆ, ಪಾಲಿಟಿ ಬಗ್ಗೆ ಇಲ್ಲಿ ಬರಿತೀನಿ ನೋಡಿ, ನಿಮ್ಗೆ ಕಾಣಿಸುತ್ತೆ. 7th ಇಲ್ಲಿ ಬರಿತೀನಿ ಪಾಲಿಟಿ ಇಸ್ ನಥಿಂಗ್ ಬಟ್ ಪಾಲಿಟಿಕ್ಸ್ ಅಂತಿರಲ್ಲ, ಸೇಮ್ ಅದೇ ಆಯ್ತಾ. ಅದರಲ್ಲಿ ಏನೇನು ಓದ್ಬೇಕು ಗೊತ್ತಾ? ಫಸ್ಟ್ ಆಫ್ ಆಲ್ ಆರ್ಟಿಕಲ್ಸ್ ಓದ್ಕೊಳ್ಳಿ. ಆರ್ಟಿಕಲ್ಸ್ ಯಾವ ಆರ್ಟಿಕಲ್ಸ್ ಅಲ್ಲಿ ಏನೇನಿದೆ ಅದು ಓದ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ರೀಸೆಂಟ್ ಯಾವ ಆರ್ಟಿಕಲ್ ಯೂಸ್ ಮಾಡ್ಬಿಟ್ಟು ಏನಾದ್ರೂ ಅಮೆಂಡ್ಮೆಂಟ್ ಆಗಿದೆಯಾ, ರೀಸೆಂಟ್ ಆರ್ಟಿಕಲ್ ಬಗ್ಗೆ ಓದ್ಕೊಳ್ಬೇಕು ಆಯ್ತಾ. ಅದಾದ್ಮೇಲೆ ರಿಟ್ಸ್ ಓದ್ಕೊಳ್ಳಿ, ರಿಟ್ಸ್ ಅಂತ ಬರುತ್ತೆ, ರಿಟ್ಸ್ ಓದ್ಬೇಕಾಗುತ್ತೆ ಆಯ್ತಾ. ರಿಟ್ಸ್ ಓದಿ, ಅದಾದ್ಮೇಲೆ ನೆಕ್ಸ್ಟ್ ಪವರ್ಸ್ ಓದ್ಬೇಕು. ಪವರ್ಸ್ ಅಂದ್ರೆ ರೆಸಿಗ್ನೇಷನ್ ಒಬ್ರಿಗೊಬ್ರಿಗೆ ಕೊಡೋದು, ಯಾರ್ಯಾರಿಗೆ ಎಷ್ಟು ಪವರ್ ಇದೆ, CM ಪವರ್ ಏನು, PM ಪವರ್ ಏನು, ಇದೆಲ್ಲ ಬರುತ್ತೆ. ಸೊ ಪವರ್ಸ್ ಎಷ್ಟಿದೆ ಗೊತ್ತಾಯ್ತಾ, ಅದು ಓದಿ. ಅದಾದ್ಮೇಲೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಸ್ಟೇಟ್ ಅಂಡ್ ಸೆಂಟ್ರಲ್ ಬಗ್ಗೆ ಓದ್ಕೊಳ್ಳಿ. ಅದಾದ್ಮೇಲೆ ರೀಸೆಂಟ್ ಓದಿದ್ದೀರಾ, ಆರ್ಟಿಕಲ್ಸ್ ಓದಿದ್ರೆ, ರಿಟ್ಸ್, ಪವರ್, ಸ್ಟೇಟ್ ಅಂಡ್ ಸೆಂಟ್ರಲ್, ಇದಿಷ್ಟು ಇಂಪಾರ್ಟೆಂಟ್ ಇದೆ. ಇನ್ನು ಯಾವ್ದಿದೆ ಇಂಪಾರ್ಟೆಂಟ್ ಅಂದ್ರೆ, ಓಕೆ ಇಷ್ಟು ಇಂಪಾರ್ಟೆಂಟ್ ಇದೆ, ಇಷ್ಟು ಓದ್ರು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಆರ್ಟಿಕಲ್ಸ್ ಓದಿದ್ರೆ ಸಾಕು, ಜಾಸ್ತಿ ಎಲ್ಲೇ ಬಂದ್ಬಿಡುತ್ತೆ ಆರ್ಟಿಕಲ್ಸ್. ಮತ್ತೆ ರೀಸೆಂಟ್ ಆರ್ಟಿಕಲ್ಸ್ ಎಲ್ಲ ಬಂದಿದೆ, ರಿಟ್ಸ್, ಪವರ್ಸ್, ಸ್ಟೇಟ್ ಅಂಡ್ ಸೆಂಟ್ರಲ್. ಮತ್ತೆ ಸ್ಪೆಷಲ್ ರಿಸರ್ವೇಶನ್ ಏನಿರುತ್ತೆ ನೋಡಿ, ಅದನ್ನು ಸ್ವಲ್ಪ ಓದ್ಕೊಳ್ಳಿ. ಸ್ಪೆಷಲ್ ರಿಸರ್ವೇಶನ್ ಯಾರ್ಯಾರ್ದು ಏನೇನಿರುತ್ತೆ, ಯಾವ್ಯಾವ್ದು ಆರ್ಟಿಕಲ್ ಇದೆ ಅದು ಓದ್ಕೊಳ್ಳಿ. ಇಷ್ಟು ಓದ್ರೆ ನಿಮ್ GK ಸಿಲೆಬಸ್ ಓವರ್, ಗೊತ್ತಾಯ್ತಾ. ಈ GK ಸಿಲೆಬಸ್ ನಿಮ್ಗೆ ಆರಾಮಾಗಿ ಕವರ್ ಆಗುತ್ತೆ. ಇದು ಬಂದ್ಬಿಟ್ಟು GK ಸಿಲೆಬಸ್. ಬೇಕಾದ್ರೆ ನೀವು ಏನಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಓಕೆ, ನೆಕ್ಸ್ಟ್ ರೋಡ್ಸ್ ಅಂಡ್ ಬ್ರಿಡ್ಜಸ್. ಇದು ಫಸ್ಟ್ ಏನ್ ಬರುತ್ತೆ ಹೇಳಿ, ಇದು ಬಂದ್ಬಿಟ್ಟು ನಮ್ದು ಸಿವಿಲ್ ಸಿಲೆಬಸ್ ಇದೆ. ಇದು ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಆಯ್ತಾ. ಇದು ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಇದೆ. ಇದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಒಂದು ನಿಮಿಷ. ಓಕೆ, ಸೊ ಇದು ಬಂದ್ಬಿಟ್ಟು ಸಿವಿಲ್ ಸಿಲೆಬಸ್ ಇದೆ. ರೋಡ್ಸ್ ಅಂಡ್ ಬ್ರಿಡ್ಜಸ್ ಫಸ್ಟ್ ಸಬ್ಜೆಕ್ಟ್, ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್, ಅದಾದ್ಮೇಲೆ ಹೈವೇ ಇಂಜಿನಿಯರಿಂಗ್, ಅದಾದ್ಮೇಲೆ ಅಡ್ವಾನ್ಸ್ ಸ್ಟ್ರಕ್ಚರ್, ಅದಾದ್ಮೇಲೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ರೈಟ್, ಅದರಲ್ಲಿ 2 ಬರುತ್ತೆ ಸಬ್ಜೆಕ್ಟ್ಸ್. ಸೊ ಇಷ್ಟೇ ಇದೆ, 5 ಸಬ್ಜೆಕ್ಟ್ ಇದೆ. ನಿಮ್ಗೆ ಓದೋದು ಬರೀ 5 ಸಬ್ಜೆಕ್ಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಆರಾಮಾಗಿ ಓದ್ಬೋದು. ಬಟ್ ಇದರಲ್ಲೂ ಸಿಲೆಬಸ್ ಜಾಸ್ತಿ ಇದೆ, ಇನ್ ಡೆಪ್ತ್ ಇದೆ, ಗೊತ್ತಾಯ್ತಾ. ಸೊ ಯಾವ್ದಾವ್ದು ಏನೇನಿದೆ ನೋಡಿ, ಇಲ್ಲಿ ನಾವೀಗ ಡಿಸ್ಕಸ್ ಮಾಡೋಣ. ಒಂದು ನಿಮಿಷ. ಓಕೆ, ಸೊ ರೋಡ್ಸ್ ಅಂಡ್ ಬ್ರಿಡ್ಜಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇದರಲ್ಲಿ ಏನೇನು ಓದ್ಬೇಕು ಕೊಟ್ಟಿದ್ದಾರೆ. ಜನರಲ್ ಅಲ್ಲಿ ಏನೇನು ಓದ್ಬೇಕು, ಇಂಪಾರ್ಟೆನ್ಸ್ ಆಫ್ ಹೈವೇ ಡೆವಲಪ್ಮೆಂಟ್, ಇದೆಲ್ಲ ನೀವು ಓದೋದ್ ಬೇಕಾಗಿಲ್ಲ, ಆಲ್ರೆಡಿ ಗೊತ್ತಿರುತ್ತೆ. ಡೈರೆಕ್ಟ್ ಆಗಿ ಸರ್ವೆ ಓದ್ಬೇಕು, ಹೈವೇ ಪ್ಲಾನಿಂಗ್ ಸರ್ವೆ. ನೋಡಿ, ಇದು ರೋಡ್ಸ್ ಅಂಡ್ ಬ್ರಿಡ್ಜಸ್ ಓದುವಾಗ ಪ್ರಾಕ್ಟಿಕಲಿ ಓದಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಓದಿ ಬೇಗ ಎಲ್ಲರೂ, ಅಂದ್ರೆ ನಿಮಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಥೆರೋಟಿಕಲ್ ಟೈಪ್ ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಒಂದು ಪ್ರಾಜೆಕ್ಟ್ ಕೈಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಒಂದು ಪ್ರಾಜೆಕ್ಟ್ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಏನೇನು ಬೇಕಾಗುತ್ತೆ ರೋಡ್, ಅದನ್ನ ನೆನ್ಪಿಟ್ಕೊಂಡ್ಬಿಟ್ಟು ಓದ್ಬಿಡಿ, ಎಲ್ಲ ಈ ಸಬ್ಜೆಕ್ಟ್ ಕವರ್ ಆಗ್ಬಿಡುತ್ತೆ, ಗೊತ್ತಾಯ್ತಾ. ಹೈವೇ ಡಿಸೈನ್ ಇರಲಿ, ಮಟೀರಿಯಲ್ ಇರಲಿ, ಸರ್ವೆ ಇರಲಿ, ಏನೇ ಇರಲಿ ಅದು ಆಯ್ತಾ. ಹೈವೇ ಡಿಸೈನ್ ಅಲ್ಲಿ ಏನೇನು ಓದ್ಬೇಕು, ಜಿಯೋಮೆಟ್ರಿಕಲ್ ಡಿಸೈನ್, ಇದಂತೂ ಓದಲೇಬೇಕು, ಇದು ಇಂಪಾರ್ಟೆಂಟ್ ಇದೆ, ಇದರಿಂದಲೇ ಜಾಸ್ತಿ ಕ್ವಶನ್ ಬರೋದು. ಹೈವೇ ಕನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್ ಇದೆ, ಯಾಕೆಂದ್ರೆ ನೀವು ಡಿಸೈನ್ ಮಾಡಿದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾನೆ. ಅರ್ಬನ್ ರೂರಲ್ ಇದು ಸ್ವಲ್ಪ ಈಸಿ ಇರುತ್ತೆ, ಇದು ಈಸಿ ಇದೆ, ಗೊತ್ತಾಯ್ತಾ. ಹೈವೇ ಕನ್ಸ್ಟ್ರಕ್ಷನ್ ಇದನ್ನು ಈಸಿ ಇರುತ್ತೆ. ಸೈಟ್ ಕ್ಲಿಯರೆನ್ಸ್ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪಾಯಿಂಟ್ಸ್ ಇರುತ್ತೆ, ಅದನ್ನ ನೆನ್ಪಿಡ್ಬೇಕು ಅಷ್ಟೇ ನೀವು. ನೋಡಿ, ಇದರಲ್ಲಿ ತಿಳ್ಕೊಳ್ಳೋದು ಜಾಸ್ತಿ ಇದೆ ಆಯ್ತಾ, ನೆನ್ಪಿಡೋದು ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಇದು ತಿಳ್ಕೊಂಡ್ರೆ ಒಂದ್ಸಲ ಮುಗೀತು, ನಿಮ್ದು ಆರಾಮಾಗಿ ಮಾಡ್ಬೋದು.
ಗೊತ್ತಾಯ್ತಾ. ಹೈವೇ ಕನ್ಸ್ಟ್ರಕ್ಷನ್ ಇಲ್ಲೂ ಇದೆ ನೋಡಿ, ಸರ್ಫೇಸ್ ಮೇಂಟೆನೆನ್ಸ್, ಶೋಲ್ಡರ್ ಅಪ್ರೋಚ್, ಇವೆಲ್ಲ ಏನು ಆರಾಮಾಗಿ ಸಿಂಪಲ್ ಕ್ವಶನ್ಸ್ ಇದೆ, ಸಿಂಪಲ್ ಟಾಪಿಕ್ಸ್ ಇದೆ ಆಯ್ತಾ. ಇವಾಗ ಬ್ರಿಡ್ಜಸ್ ಅಲ್ಲಿ ಏನ್ ಓದ್ಬೇಕಂದ್ರೆ, ಬ್ರಿಡ್ಜಸ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಜಾಸ್ತಿ ಕೊಟ್ಟಿದ್ದಾರೆ. ATE for design hydrological investigation of the watershed area, flood estimation for bridge waterways by empirical formulas, rational method, probability method and unit graphic method ಅಂತ ಹೇಳ್ತಾ ಇರೋದು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಪ್ಲೇ ಲಿಸ್ಟ್ ಇದೆ ಬ್ರಿಡ್ಜಸ್ ಮೇಲೆ, ಅಲ್ಲಿ ಹೋಗಿ ನೋಡಿ ಸ್ವಲ್ಪ ನಾಲೆಜ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಏನೋ ಅಪ್ಡೇಟ್ ಮಾಡ್ತೀನಿ ಆಯ್ತಾ. ಸೊ ಸೆಕೆಂಡ್ ಏನಿದೆ, ಪ್ರಾಕ್ಟಿಕಲ್ ರೂಲ್ಸ್ ಫಾರ್ ಡಿಸೈನ್ ಅಂಡ್ ಎಕನಾಮಿಕ್ ಸ್ಪ್ಯಾನ್ ಟೈಪ್ ಆಫ್ ಬ್ರಿಡ್ಜಸ್ such as deck and throw bridges, bowstring and suspension and movable span ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ ರೂಲ್ಸ್ ಏನಿದೆ ಕೇಳ್ತಾ ಇದ್ದಾರೆ. ಪ್ರಾಕ್ಟಿಕಲಿ ನೋಡಿ, ನಾನು ನಿಮ್ಗೆ ಹೇಳಿದ್ದೆ, ಅದಕ್ಕೆ ನೀವು ಎಷ್ಟು ಪ್ರಾಕ್ಟಿಕಲ್ ಆಗಿ ಓದ್ತೀರಾ ಅಷ್ಟು ಪ್ರಾಕ್ಟಿಕಲ್ ಆಗಿ ನೀವು ಎಕ್ಸಾಮ್ ಆರಾಮಾಗಿ ಕ್ಲಿಯರ್ ಮಾಡಬಹುದು. ಯಾಕೆಂದ್ರೆ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಿದ ತಕ್ಷಣ ಇಂಟರ್ವ್ಯೂ ಇರುತ್ತೋ ಬಿಡುತ್ತೋ ಡೈರೆಕ್ಟ್ ಆಗಿ ನೀವು ಸೈಟಿಗೆ ಹೋಗ್ತೀರಾ, ನಿಮ್ಗೆ ಯಾವುದೇ ತರ ಟ್ರೈನಿಂಗ್ ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೆ ನಿಮ್ದು ಏನು ಪ್ರಾಕ್ಟಿಕಲ್ ಇರುತ್ತೆ ನೋಡಿ ಎಕ್ಸಾಮ್ ಅಲ್ಲಿ ಅವರು ನೋಡ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಡಿಸೈನ್ ಫ್ಲೋ ಸಿಸ್ಟಮ್ ಅಂಡ್ ಡಿಫರೆಂಟ್ ಟೈಪ್ ಆಫ್ ಬೇರಿಂಗ್ ಸ್ಪೆಸಿಫಿಕೇಶನ್ ಫಾರ್ ರೈಲ್ವೆ ಹೈವೇ ಬ್ರಿಡ್ಜಸ್ ಅಂತ ಹೇಳ್ತಾ ಇರೋದು ನೋಡಿ. ಇದು ನೆಕ್ಸ್ಟ್ ಸಬ್ಜೆಕ್ಟ್, ಥರ್ಡ್ ಸಬ್ಜೆಕ್ಟ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇದರಲ್ಲಿ ತುಂಬಾ ನೋಡಿ ಇಷ್ಟೊಂದು ಜಾಸ್ತಿ ಇದೆ. ಇದು ಒಂದೊಂದು ಪಾಯಿಂಟ್ ಒಂದೊಂದು ಸಬ್ಜೆಕ್ಟ್ ಇದೆ. ಬಿಕಾಸ್ ದಿಸ್ ಈಸ್ ಎಂ.ಟೆಕ್. ಈ ಎಂ.ಟೆಕ್ ಏನಿದೆ ನೋಡಿ, CT ಏನಿರುತ್ತಲ್ಲ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂತ, ಅಲ್ಲಿಂದ ಇದು ಇದೆ ಡೈರೆಕ್ಟ್ ಆಗಿ. ಯಾಕೆಂದ್ರೆ ನಂದು ಎಂ.ಟೆಕ್ ಇದರಲ್ಲೇ ಆಗಿದೆ, ಅದಕ್ಕೆ ನನಗೆ ಗೊತ್ತಿದೆ ಎಲ್ಲ ಇದು. ಸೊ ಕ್ವಾಂಟಿಟಿ ಮೆಥಡ್ಸ್ ಇನ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್, ಇದ್ರ ಮೇಲೇನು ಆಲ್ರೆಡಿ ವಿಡಿಯೋಸ್ ಇದೆ, ನೀವು ನಮ್ಮ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನೋಡಬಹುದು. ಸೊ ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂದ್ರೆ ಇದು ಸೇಮ್ ಆಸ್ ಅ BMC ಇದೆ, ಇದು BMC ಇದು ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಬರುತ್ತೆ. ಕನ್ಸ್ಟ್ರಕ್ಷನ್ ಇನ್ ಡೈಸ್ಟಲ್ ಪ್ರೋನ್ ಏರಿಯಾಸ್, ಅಲ್ಲಿ ಏನೇನ್ ಮಾಡ್ತೀರಾ, ರಿಹ್ಯಾಬಿಲಿಟೇಷನ್ ಆಫ್ ಸ್ಟ್ರಕ್ಚರ್ಸ್ ಅಂದ್ರೆ ಏನ್ ಗೊತ್ತಾ, ರಿಪೇರ್ ಏನ್ ಮಾಡ್ತಿರಲ್ಲ ಅದು. ಸೊ ರಿಪೇರ್ ಆಫ್ ಸ್ಟ್ರಕ್ಚರ್ಸ್ ನ ಯಾವ ಮಟೀರಿಯಲ್ ಯೂಸ್ ಮಾಡ್ತೀರಾ, ಏನೇನ್ ಮಾಡ್ತೀರಾ, ಯಾವ ಕೆಮಿಕಲ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ. ಸೊ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್ ಇಸ್ ನಥಿಂಗ್ ಬಟ್ CPM ಪಾರ್ಟ್ ಏನಿದೆ ನೋಡಿ ಅದಿದೆ, ಇದು CPM ಪಾರ್ಟ್. ಇದು ಕ್ವಾಂಟಿಟಿ ಮೆಥಡ್ಸ್ ಇನ್ ಕನ್ಸ್ಟ್ರಕ್ಷನ್, ಇದು ಮರ್ತ್ ಬಿಡಿ ಇದು ಆಯ್ತಾ. ಇದು ಫುಲ್ ಏನಂದ್ರೆ ಮ್ಯಾಥಮೆಟಿಕ್ಸ್ ಟೈಪ್ ಇದೆ, ಅದು ಜಾಸ್ತಿ ಅದರಲ್ಲಿ ಏನು ಕೇಳಂಗಿಲ್ಲ ಆಯ್ತಾ. ಕನ್ಸ್ಟ್ರಕ್ಷನ್ ಇನ್ ಡೈರೆಕ್ಷನಲ್ ಪೋರ್ ಏರಿಯಾಸ್, ರಿಹ್ಯಾಬಿಲಿಟೇಷನ್ ಆಫ್ ಸ್ಟ್ರಕ್ಚರ್ಸ್, ಕನ್ಸ್ಟ್ರಕ್ಷನ್ ಎಕನಾಮಿಕ್ ಅಂಡ್ ಫೈನಾನ್ಸ್, ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಆಯ್ತಾ, ಜಾಸ್ತಿ ಏನ್ ಬೇಕಾಗಿಲ್ಲ. ಅದ್ರ ನಾವು ಬೇಕಾದ್ರೆ PDF ಹಾಕ್ಬಿಡ್ತೀನಿ, ಅಷ್ಟೇ ಓದಿ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಇದೆ, ಇದನ್ನು ಓದ್ಬೋದು. ಸೊ ಮೆಕ್ಯಾನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಂದ್ರೆ, ಮೆಕ್ಯಾನೈಸೇಷನ್ ಅಂದ್ರೆ ಏನು ಗೊತ್ತಾ, ಇದು ನಥಿಂಗ್ ಬಟ್ ಮಷಿನರೀಸ್ ಏನೇನು ಯೂಸ್ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಅದ್ರ ಬಗ್ಗೆ. ಸೊ ಅದು ಓದ್ಬೇಕು. ಅದು ಏನು ಬ್ಯಾಕ್ ವೈ ಅಂದ್ರೇನು, ಫ್ರಂಟ್ ವೈ ಅಂದ್ರೇನು, ಡೀಪ್ ಇದಕ್ಕೆ ಕ್ಲಾಂಪ್ ಶೆಲ್ ಅಂದ್ರೇನು, ಇದ್ರ ಬಗ್ಗೆನೇ ಸಿಂಪಲ್ ಕ್ವಶನ್ಸ್ ಬರುತ್ತೆ. ಸ್ಟೇಟ್ ಲಾಸ್ ಗವರ್ನಿಂಗ್ ದ ಕನ್ಸ್ಟ್ರಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಆಯ್ತಾ. ಸಿಂಪಲ್ ಆಗಿದೆ, ಇದನ್ನು ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇದು ಯಾವ್ದು ಹೊಸ ಸಬ್ಜೆಕ್ಟ್ ಅಂತ ಆಯ್ತಾ. ಸೊ ಇದ್ರ ಮೇಲೆ ಜಾಸ್ತಿ ನೀವು ಏನಂದ್ರೆ ಕಾನ್ಸಂಟ್ರೇಟ್ ಮಾಡಬೇಕು. ಇದು ಮತ್ತೆ ಇದು ಹೈವೇ ಇಂಜಿನಿಯರಿಂಗ್ 4 ಸಬ್ಜೆಕ್ಟ್ ಇದೆ, ನಿಮಗೆ ಗೊತ್ತಿದೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದು ಮತ್ತೆ ಈ ರೋಡು ಬ್ರಿಡ್ಜಸ್ ಅಲ್ಲಿ ಸೇಮ್ ಇದೆ, ನೀವು ಕಾಣಿಸ್ಬೋದು ನೋಡಿ. ಸರ್ವೇಸು, ಹೈವೇ ಪ್ಲಾನಿಂಗ್ ಸರ್ವೆ, ಲೊಕೇಶನ್ ಸರ್ವೆ, ಸಾಯಿಲ್ ಸರ್ವೆ, ಪ್ರೆಸೆಂಟೇಷನ್ ಆಫ್ ಡೇಟ್ ಇನ್ ಟರ್ಮ್ಸ್ ಆಫ್ ಕ್ಯಾರ್. ಇದಕ್ಕೆ ನೀವು ಕನ್ನ ಆ್ಯಂಡ್ ಜಸ್ಟೋ ಬುಕ್ ಓದಿ ಸಾಕು. ಕನ್ನ ಆ್ಯಂಡ್ ಜಸ್ಟೋ ಇಷ್ಟು ಇದು ಬುಕ್ ಓದಿ, ನಾನು ಹೇಳ್ತಾ ಇರ್ತಾನೆ. ಬೇಕಾದರೆ ನಾನು ಲಿಂಕ್ ಕೊಡ್ತೀನಿ ಕೆಳಗಡೆ, ಅಲ್ಲಿಂದ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಕನ್ನ ಆ್ಯಂಡ್ ಜಸ್ಟೋ ಬುಕ್, ಹೈವೇ ಇಂಜಿನಿಯರಿಂಗ್. ಸೊ ಜನರಲ್ ಸ್ಟಡೀಸು, ಇಂಪಾರ್ಟೆನ್ಸ್ ಆಫ್ ಹೈವೇ ಡೆವಲಪ್ಮೆಂಟ್, ಹೈವೇ ಫೈನಾನ್ಸಿಂಗ್ ಆ್ಯಂಡ್ ಹೈವೇ ಸಿಸ್ಟಮ್ ಆಯ್ತಾ. ಸೊ ಹೈವೇ ಡಿಸೈನ್ ಬಗ್ಗೆನೂ ಇದೆ, ಸೇಮ್ ಅದೇ ಏನಿದೆ ಅದೇ ಕೊಟ್ಟಿದ್ದಾರೆ. ನೆಕ್ಸ್ಟು ಹೈವೇ ಡ್ರೈನೇಜ್ ಬಗ್ಗೆ. ಹೈವೇ ಡ್ರೈನೇಜಲ್ಲಿ ಅರ್ಬನ್ ರೂರಲ್ ಏರಿಯಾಸು, ಎಕಾನಮಿಕ್ ಪ್ರಿನ್ಸಿಪಲ್ ಡ್ರೈನೇಜ್ ಆಫ್ ರೋಡ್ವೇ, ರೋಡ್ ಸೈಡ್ಸ್ ಏನೇನಿದೆ ಅದ್ರ ಬಗ್ಗೆ ಹೇಳ್ತಾ ಇರೋದು. ಹೈವೇ ಕನ್ಸ್ಟ್ರಕ್ಷನ್ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಪ್ರಾಕ್ಟಿಕಲಿ ಇಲ್ಲೇ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಲ್ಲ ಸೈಟಲ್ಲಿ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಮತ್ತು ಡಿಸೈನ್ ಮೇಲೂ ಜಾಸ್ತಿ ಕ್ವಶನ್ ಬರುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ರೈಟ್. ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ಯಾವುದೇ ಒಂದು ಕೆಲಸ ನೀವು ಪ್ರಾಜೆಕ್ಟ್ ತೊಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಯು ಹ್ಯಾವ್ ಟೇಕನ್ ಎ ಪ್ರಾಜೆಕ್ಟ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಸ್ಟಾರ್ಟೆಡ್ ದ ಹೈವೇ ವರ್ಕ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್. ವಾಟ್ ಆರ್ ದ ಡಿಫ್ರೆಂಟ್, ನಿಮ್ಮ ಯಾರಾದರೂ ಫ್ರೆಂಡ್ ಇದ್ರೆ ಅವ್ರಿಗೆ ಕಾಲ್ ಮಾಡಿ, ಫಸ್ಟಿಂದ ಲಾಸ್ಟ್ವರೆಗೆ ಏನೇನು ಮಾಡ್ತಾರೆ ಕೇಳಿಬಿಡಿ. ಅದರಲ್ಲೇ ನಿಮ್ಮ ಹೈವೇ ಇಂಜಿನಿಯರಿಂಗ್ ಮುಗಿದೋಗ್ಬಿಡುತ್ತೆ ಪ್ರಾಕ್ಟಿಕಲ್ ಆಗಿ, ಗೊತ್ತಾಯ್ತಾ. ಸೊ ಈ ಥರ ಓದಿ ಬೇಗ ಆಗುತ್ತೆ ರೈಟ್.
ನೆಕ್ಸ್ಟ್ ಅಡ್ವಾನ್ಸ್ ಸ್ಟ್ರಕ್ಚರ್ ಅಂದರೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಯಾರಿಗೆ ಬರುತ್ತೆ ನೋಡಿ ಅವರು ಇದನ್ನ ಸ್ವಲ್ಪ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಕಾಂಪೌಂಡ್ ಸ್ಟ್ರಕ್ಚರ್, ಸ್ಟ್ರೇನ್ಸ್, ಮೋರ್ ಸರ್ಕಲ್ ಇದೆಲ್ಲ ಆಲ್ಮೋಸ್ಟ್ ಏನಿದೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ. ಥಿಯರಿ ಆಫ್ ಇಲಾಸ್ಟಿಕ್ ಕರ್ವ್ ಸ್ವಲ್ಪ ಹೈ ಲೆವೆಲ್ ಇದೆ ಇದು. ಸೊ ದಿಸ್ ಈಸ್ ಲಿಟಲ್ ಬಿಟ್ ಹೈ ಲೆವೆಲ್. ಸೊ ಇದರಲ್ಲೂ ಹೈ ಲೆವೆಲಲ್ಲೂ ಸ್ಟ್ರಕ್ಚರಲ್ ಅನಾಲಿಸಿಸ್ ಆಲ್ಮೋಸ್ಟ್ ಅದೇ ಇದೆ. ಸ್ಟ್ರೇನ್ ಎನರ್ಜಿ ಮೆಥಡ್ ನೋಡಿ, ಡಿಫ್ಲೆಕ್ಷನ್ ಆಫ್ ಸಿಂಪಲ್ ಸ್ಟ್ರೆಸ್ಸಸ್ಸು ಆಯಿತಾ. ಸೊ ಸ್ವಲ್ಪ ಬ್ರಿಡ್ಜಸ್ ಬಗ್ಗೆನೂ ಇದರಲ್ಲಿ ಇದೆ ಆಯಿತಾ, ಬ್ರಿಡ್ಜ್ ಸ್ಟ್ರಕ್ಚರ್ಸ್ ಬಗ್ಗೆನೂ ಇದೆ. ಸೊ ಕಾಸ್ಟಿಂಗ್ಲೆಸ್ ಥಿಯರಮ್ ಆ್ಯಂಡ್ ದ ಇಸ್ಟ್ ಅಪ್ಲಿಕೇಶನ್ ಆ್ಯಂಡ್ ಸಿಂಪಲ್ ಕೇಸಸ್. ಅನಾಲಿಸಿಸ್ ಆಫ್ ಕಂಟಿನ್ಯೂಸ್ ಬೀಮ್, ಪ್ರಾಪ್ಡ್ ಕ್ಯಾಂಟಿಲಿವರ್, ಫಿಕ್ಸ್ಡ್ ಬೀಮ್, ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಷನ್ ಆ್ಯಂಡ್ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಇದ್ರ ಬಗ್ಗೆ ಹೇಳ್ತಾ ಇರೋದು ಆಯಿತಾ. ಸೊ ಇದು ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ. ಇದು 3 ಹಿಂಜ್ ಆರ್ಚಸ್, ಲೈನ್ಸ್ ಆಫ್ ರೆಸಿಸ್ಟೆನ್ಸ್ ಥ್ರೂ ದ ಹಿಂಜ್ ಆರ್ಚಸ್ ಆಯಿತಾ. ಸೊ ಇದ್ರ ಬಗ್ಗೆ ಹಾರಿಜಾಂಟಲ್ ಥ್ರಸ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಈ ಥರ ಇರುತ್ತೆ ನೋಡಿ, ಗೊತ್ತಿದೆ ಅಂತ ಅನಿಸುತ್ತೆ. ಹಾರಿಜಾಂಟಲ್ ಥ್ರಸ್ಟ್ ಅಂದರೆ ಈ ಥರ ಲೋಡ್ಸ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡೋದು. ಇದು ಸಿಂಪಲ್ ಕ್ವಶನ್ಸ್ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡ್ರೆ ನೀವು ಬೇಗ ಆಗ್ಬಿಡುತ್ತೆ. ರೋಲಿಂಗ್ ಲೋಡ್ಸು, ಕರ್ವ್ ಆಫ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಆಯಿತಾ. ಇದು ರೋಲಿಂಗ್ ಇದೆ. ಇನ್ಫ್ಲುಯೆನ್ಸ್ ಲೈನ್ ಅಂತೂ ತುಂಬ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಅಂತ ಡೆಫಿನೆಟ್ಲಿ ಬರುತ್ತೆ ಆಯಿತಾ. ಸೊ ಇನ್ಫ್ಲುಯೆನ್ಸ್ ಲೈನ್ ಆಫ್ ರಿಯಾಕ್ಷನ್ಸ್, ಶಿಯರ್ ಫೋರ್ಸ್, ಬೆಂಡಿಂಗ್ ಮೂವ್ಮೆಂಟ್ ಯಾವ ಥರ ಮಾಡ್ತಾರೆ. ಡಿಟರ್ಮಿನೇಷನ್ ಆಫ್ ಸ್ಟ್ರೆಸಸ್ ಇನ್ ದ ಮೆಂಬರ್ಸ್ ಆಫ್ ದ ಫ್ರೇಮ್ಸ್ ಡ್ಯೂ ಟು ದ ರೋಲಿಂಗ್ ಲೋಡ್ಸ್. ಈ ಥರ ಫ್ರೇಮ್ಸ್ ಏನಿರುತ್ತಲ್ಲ ಅದರಲ್ಲಿ ಆಯಿತಾ, ಅದರಲ್ಲಿ ಮೆಂಬರ್ಸ್ ಆಫ್ ದ ಫ್ರೇಮ್ಸ್ ರೋಲಿಂಗ್ ಲೋಡ್, ಇನ್ಫ್ಲುಯೆನ್ಸ್ ಲೈನ್ ಬಗ್ಗೆ ಕೇಳ್ತಾ ಇರೋದು. ಓಕೆ, ಇದು ಇದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂತ ನಥಿಂಗ್ ಬಟ್ ಸ್ಯಾನಿಟರಿ ಇಂಜಿನಿಯರಿಂಗು ಮತ್ತು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇವೆರಡೂನ ಕಂಬೈನ್ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂತ ಮಾಡಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸೇಮ್ ಅದೇ ಇದೆ, ಮತ್ತೇನೂ ಇಲ್ಲ. ಸ್ಯಾನಿಟರಿ ಇಂಜಿನಿಯರಿಂಗ್ ಅಂದರೆ ನಾವೇನು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಓದಿದ್ದು ನೋಡಿ, ಅದೇ ಇದೆ. ಸೊ ಡ್ರೈನೇಜ್ ಆ್ಯಂಡ್ ಸಿವರೇಜ್ ಆಬ್ಜೆಕ್ಟ್ ಆಫ್ ಸ್ಕೀಮ್ ರೈಟ್, ಹೌಸ್ ಡ್ರೈನೇಜ್. ಇದಕ್ಕೊಂದು ಬುಕ್ ಇದೆ, ಅದು ನೀವು ರೆಫರ್ ಮಾಡಿದ್ರೆ ಸಾಕು, ಅದನ್ನು ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಸಿವರ್ ಲೈನ್ ಅಂದ್ರೇನು, ಪಂಪಿಂಗ್ ಅಂದ್ರೇನು, ಪಂಪಿಂಗ್ ಸಿವೇಜ್ ಅಂದ್ರೇನು ಆಯಿತಾ. ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಲ್ಯಾಟ್ರಿನ್ಸು, ಡ್ರೈನೇಜು, ಇದ್ರ ಬಗ್ಗೆ ಎಲ್ಲ ಸಿಂಪಲ್ ಇದೆ. ಬಟ್ ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಲಿಮೆಂಟ್ಸ್ ಆಫ್ ಟೌನ್ ಪ್ಲಾನಿಂಗ್, ಹೌಸಿಂಗ್, ಝೋನಿಂಗ್, ಲೈಟಿಂಗ್, ವೆಂಟಿಲೇಷನ್ ಫ್ಯಾಕ್ಟರ್ಸು. ಇದರಲ್ಲಿ ಏನಂದರೆ IS ಕೋಡ್ಸ್ ಬರುತ್ತೆ ಆಯಿತಾ. IS ಕೋಡ್ಸ್ನ ನೋಡಬೇಕಾಗುತ್ತೆ ನೀವು. IS ಕೋಡ್ ಪ್ರಕಾರನೇ ಜಾಸ್ತಿ ಕ್ವಶನ್ ಕೇಳೋದು, ಗೊತ್ತಾಯ್ತಾ. ಅದು ಸ್ವಲ್ಪ ನೆನ್ಪಿಟ್ಕೊಂಡು ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಸಪ್ಲೈ ಇದೆ. ಇಲ್ಲಿ ನೋಡಿ, ಇವು ಏನು ಒಳಗಡೆ ಪಾಯಿಂಟ್ಸ್ ಇದೆ ನೋಡಿ, ಒಳಗಡೆ ಟಾಪಿಕ್ಸ್ ಇದೆಲ್ಲ ಸಣ್ಣ ಟಾಪಿಕ್ಸ್ ಇದೆ. ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ಟೆಕ್ಸ್ಟ್ ಬುಕ್ ಬೇಗ ಮುಗಿಸ್ಬಿಡ್ಬೋದು, ಆರಾಮಾಗಿ ಮುಗಿಸ್ಬೋದು, ಏನು ತೊಂದರೆ ಇಲ್ಲ. ಬರೀ ನಿಮ್ಗೆ 5 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಬರೀ 5-6 ಸಬ್ಜೆಕ್ಟೇ ಇದೆ, ಆರಾಮಾಗಿದೆ. KPSC ನಾರ್ಮಲ್ ಸಿಲೆಬಸ್ಗಿಂತ ಇದೇ ಈಸಿ ಇದೆ ಅಂತ ನನಗೆ ಅನಿಸ್ತಾ ಇದೆ, ಗೊತ್ತಾಯ್ತಾ. ವಾಟರ್ ಸಪ್ಲೈ, ನೆಕ್ಸ್ಟ್ ಈಸ್ ವಾಟರ್ ಸಪ್ಲೈ. ವ್ಯಾಲ್ಯೂ ಅಂಡ್ ಇಂಪಾರ್ಟೆನ್ಸ್ ಆಫ್ ವಾಟರ್ ಸಪ್ಲೈ, ಡೊಮೆಸ್ಟಿಕ್ ಇದೆಲ್ಲ ಗೊತ್ತಿದೆ ನಿಮಗೆ ಆಯ್ತಾ. ಡೊಮೆಸ್ಟಿಕ್ ಎಷ್ಟು ಬೇಕು, 135 LPCD ಯಾವ್ದಕ್ಕೆ ಬೇಕು, 250 ಯಾವ್ದಕ್ಕೆ ಬೇಕು, ಇವೆಲ್ಲ ಗೊತ್ತಿದೆ ತಾನೆ. ಸೊ ಅದೇ ಇಲ್ಲಿ ಓದೋದಿದೆ ನಿಮಗೆ. ಕ್ವಾಂಟಿಟಿ ಆಫ್ ದಿ ವಾಟರ್ ಎಲ್ಲಿಂದ ಬರುತ್ತೆ, ಎಷ್ಟು ಕ್ವಾಂಟಿಟಿ ಬೇಕು, ಕ್ಯಾಲ್ಕುಲೇಷನ್ ಮೆಥಡ್ಸ್ ಇದೆ ತಾನೆ. ಸೊ ಅವೆಲ್ಲ ರೇನ್ಫಾಲು, ಎಲ್ಲಿಂದ ಕ್ಯಾಚ್ಮೆಂಟ್ ಬರುತ್ತೆ, ಅಂಡರ್ಗ್ರೌಂಡ್ ವಾಟರ್ ಅಂದ್ರೇನು, ಪಂಪಿಂಗ್ ಅಂದ್ರೇನು, ಪಂಪಿಂಗ್ ಮೆಥಡ್ಸ್ ಯಾವಿದೆ, ಸೋರ್ಸಸ್ ಆಫ್ ವಾಟರ್ ಏನಿದೆ, ಅದು ಇಂಟೇಕ್ ಅಂದ್ರೇನು, ಇಂಟೇಕ್ ಟ್ಯಾಂಕ್ ಯಾಕೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಸಿಂಪಲ್ ಕ್ವಶನ್ಸ್ ದೇ ಮೇ ಆಸ್ಕ್ ಇನ್ ದ ಡಿಫರೆಂಟ್ ವೇ. ಸೊ ದ ಕ್ವಾಲಿಟಿ ಆಫ್ ದಿ ವಾಟರ್ ಬಗ್ಗೆನೂ ಕೇಳ್ತಾರೆ. ಓಕೆ, ಸೊ ದ ಕ್ವಾಲಿಟಿ ಆಫ್ ವಾಟರ್ ಮೇಲೆ ಪೊಲ್ಯೂಷನ್, ಕಂಟಾಮಿನೇಷನ್, ಇನ್ಫೆಕ್ಷನ್, ವಾಟರ್ ಬೋರ್ನ್ ಡಿಸೀಸಸ್ ಯಾವ್ದಿದೆ, ಸ್ಯಾನಿಟರಿ ಸರ್ವೆ ಅಂದ್ರೇನು, ಕನ್ಸರ್ವೇಷನ್ ಆಫ್ ದಿ ಕ್ಯಾಚ್ಮೆಂಟ್ ಅಂದ್ರೇನು, ಸಿಂಪಲ್ ವರ್ಡಿಂಗ್ಸ್ ಇದೆ. ಅದನ್ನ ನೀವು ನೆನಪಿಡಬೇಕಾಗುತ್ತೆ. ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ವಾಟರ್ ಸಪ್ಲೈ ಅಲ್ಲಿ ಮತ್ತೆ ಈ ಸ್ಯಾನಿಟರಿ ಇಂಜಿನಿಯರಿಂಗ್ ಅಲ್ಲಿ, ಗೊತ್ತಾಯ್ತಾ. ಸೊ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಟ್ಯಾಂಕ್ ಅಂದ್ರೇನು, ಅದ್ರ ಟೈಪ್ಸ್ ಯಾವ್ದಿದೆ, ವಾಟರ್ ಇಂಟೇಕ್ ಅಂದ್ರೇನು, ಅದ್ರದ್ದು ಏನೇನು ಸೋರ್ಸ್ ಇರುತ್ತೆ, ಪ್ಯೂರಿಫಿಕೇಶನ್ ಪ್ರೋಸೆಸ್ ಏನೇನಿದೆ, ಕೆಮಿಕಲ್ ಯಾವ್ದು ಯೂಸ್ ಮಾಡ್ತಾರೆ, ಯಾವುದು ಸೆಡಿಮೆಂಟೇಶನ್ ಮಾಡ್ತೀರಾ, ಇಲ್ಲ ಬೇರೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ಕೇಳ್ತಾರೆ. ಪಂಪಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಯ್ತಾ. ಇದಕ್ಕೂ ನೀವು ನೋಡಿ ಆಯ್ತಾ, ಇದು ಗೊತ್ತಾಯ್ತಾ. ಇವಾಗ ಇಲ್ಲಿ ನಾನು ಬರೀತೀನಿ ನೋಡಿ, ಈಗ ಯಾವುದೇ ಆಯ್ತಾ ಇಂಪಾರ್ಟೆಂಟ್ 1 ಪಾಯಿಂಟ್, ಸ್ಟಾರ್ಟ್ ಯುವರ್ ಸ್ಟಡಿ like you are already in PWD department and you have taken
new project in your hand, so start with zero, study up to last point of the project. ಗೊತ್ತಾಯ್ತಾ? ನಾನು ಪ್ರಾಕ್ಟಿಕಲ್ ಆಗಿ ಓದಿ ಅಂತ ಹೇಳ್ತಾ ಇರೋದಕ್ಕೆ ಇಷ್ಟೊಂದು ಉದ್ದಕ್ಕೆ ಬರೆದ್ಬಿಟ್ಟಿದ್ದೀನಿ. ಗೊತ್ತಾಯ್ತಾ? ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದರೆ ರೋಡಿಂದ, ಈ 1 ಕಿಲೋಮೀಟರ್ ರೋಡ್ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ. ರೋಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಫಸ್ಟ್ ಇಂದ ಲಾಸ್ಟ್ ವರೆಗೆ ಏನೇನು ಮಾಡ್ತಾರೆ, ಸರ್ವೆ ಮಾಡ್ತಾರೆ, ಏನಿಲ್ಲ, ವಾಟರ್ ಪೈಪ್ ಎಲ್ಲಿ ಬರುತ್ತೆ, ಸ್ಯಾನಿಟರಿ ಲೆವೆಲ್ ಏನಿದೆ, ವಾಟರ್ ಲೈನ್ ಏನಿರಬೇಕು, ಆಯ್ತಾ? ಅದಾದ್ಮೇಲೆ ಬ್ರಿಡ್ಜ್ ಬಂದ್ರೆ ಏನ್ ತರ ಮಾಡಬೇಕು ನೋಡಿ. ಒಂದು ರೋಡ್ ಪ್ರಾಜೆಕ್ಟ್ ತೊಗೊಂಡ್ರೆ ಎಲ್ಲ ಅದರಲ್ಲೇ ಕವರ್ ಆಗುತ್ತೆ. ವಾಟರ್ ಸಪ್ಲೈನೂ ಬರುತ್ತೆ, ಸ್ಯಾನಿಟರಿನೂ ಬರುತ್ತೆ, ಬ್ರಿಡ್ಜ್ ಬರುತ್ತೆ, ಸ್ಟ್ರಕ್ಚರ್ಸ್ ಡಿಸೈನ್ ಮಾಡೋದು ಬರುತ್ತೆ. ಗೊತ್ತಾಯ್ತಾ? ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಹೈವೇನು ಬರುತ್ತೆ. ಎಲ್ಲ ಬಂದ್ಬಿಡುತ್ತೆ ಒಂದೇ ಪ್ರಾಜೆಕ್ಟ್ ಅಲ್ಲಿ. ಸೊ ಟೇಕ್ ಪ್ರಾಜೆಕ್ಟ್ ಆಸ್ ಎ ಎಕ್ಸಾಂಪಲ್. ಇದು ಒಂದು ಒಳ್ಳೆ ನಿಮಗೆ ಒಂದು ಪಾಯಿಂಟ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರು ಹೇಳ್ಕೊಡಲ್ಲ ನಿಮಗೆ ಈ ಥರ ಪ್ರಾಕ್ಟಿಕಲ್ ಓದಿ ಅಂತ. ಗೊತ್ತಾಯ್ತಾ? ಎಲ್ಲರೂ ಬರೀ ಥೆರೋಟಿಕಲ್ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮಗೆ ಪ್ರಾಕ್ಟಿಕಲ್ ಆಗಿ ಓದಿ. ಒಂದು ಪ್ರಾಜೆಕ್ಟ್ ಬೇಕಾದ್ರೆ ನಿಮ್ಗೆ ಯಾರ ಫ್ರೆಂಡ್ ಇದ್ರೆ ಅವ್ರ ಹತ್ರ ಇರೋದೆಲ್ಲ ನೋಟ್ಸ್ ಏನಂತಾರೆ ಇದು ಇರುತ್ತಲ್ಲ, ಬ್ಲೂ ಪ್ರಿಂಟ್ಸು ಏನ್ಯಾವ ಇರುತ್ತಲ್ಲ ಅದೆಲ್ಲ ತರಿಸ್ಕೊಂಡ್ಬಿಡಿ. ಇಲ್ಲ ಕಾಲ್ ಮಾಡಿ ಅವ್ರಿಗೆ ಮಾತಾಡಿ, ಯಾವ್ಯಾವ ಥರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಏನೇನೋ ನೀವು ಗೈಡ್ಲೈನ್ಸ್ ಫಾಲೋ ಮಾಡ್ತೀರಾ ಅಂತ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಇದೆ. ಬರೀ ನಿಮಗೆ ಓದೋದು 5 ಸಬ್ಜೆಕ್ಟು. ರೋಡ್ ಆರ್ ಹೈವೇ ಅಂತೀವಲ್ಲ, ರೋಡ್, ಹೈವೇ, ಬ್ರಿಡ್ಜ್, ಇದು ಒಂದು ಸಬ್ಜೆಕ್ಟು. ಸೆಕೆಂಡ್ ಸಬ್ಜೆಕ್ಟ್ ಯಾವುದಿದೆ? ರೀ, ಒಂದು ನಿಮಿಷ ಇಲ್ಲಿ ನೋಡಿ. ರೋಡ್ಗೆ ಒಂದು ಕೊಟ್ಟಿದ್ದಾರೆ, ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್, ಇದು ಒಂದರಲ್ಲೇ ಬರುತ್ತೆ ಆ್ಯಕ್ಚುಲಿ. ರೋಡ್ಸು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಹೈವೇ ಇಂಜಿನಿಯರಿಂಗು, ಅಡ್ವಾನ್ಸ್ ಸ್ಟ್ರಕ್ಚರ್ಸ್. ಆಯ್ತಾ? ಇದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಒಂದಿದೆ. ಗೊತ್ತಾಯ್ತಾ? ಅದಾದಮೇಲೆ ಸ್ಟ್ರಕ್ಚರ್ಸ್ ಇದೆ, ಅಡ್ವಾನ್ಸ್ ಸ್ಟ್ರಕ್ಚರ್ಸ್, AS ಅಂತ ಅಂತೀನಿ ನಾನು. ಅದಾದಮೇಲೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಪಬ್ಲಿಕ್ ಹೆಲ್ತಲ್ಲಿ 2 ಮಾಡಿದ್ದೀವಿ, ಒಂದು ಸ್ಯಾನಿಟರಿ, ಒಂದು ವಾಟರ್ ಸಪ್ಲೈ. ಸ್ಯಾನಿಟರಿ, ವಾಟರ್ ಸಪ್ಲೈ. ಆಯಿತಾ? ಮತ್ತೆ ಯಾವುದಿದೆ ಓದೋದು? ಇದೆ ಅಷ್ಟೇ ತಾನೇ ನಿಮ್ಗೆ ಓದೋದು? ಮತ್ತೇನಿದೆ? ಏನೂ ಇಲ್ಲ, ಇಷ್ಟೇ ಇದೆ. ಬರೀ 4-5 ಸಬ್ಜೆಕ್ಟ್ ಒಳಗಡೆ ನಿಮ್ಮದು ಸಿಲೆಬಸ್ ಮುಗಿಸಿದ್ದಾರೆ. ಇನ್ ಡೆಪ್ತ್ ಇದೆ. ಎಸ್, ಐ ನೋ ಇಟ್ ಈಸ್ ಇನ್ ಡೆಪ್ತ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ನೀವೇನಂದರೆ ಇನ್ ಡೆಪ್ತ್ ಓದಬೇಕಾಗುತ್ತೆ. ಆಯಿತಾ? ಸೊ ಈ ಥರ ನೀವು ಡಿವೈಡ್ ಮಾಡಿಕೊಂಡು ಸಿಲೆಬಸ್ನ ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಓದಿದ್ರೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಸರಿನಾ? ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಆಯಿತಾ? ನಮ್ಮ ಚಾನಲ್ ಸೇವ್ಲೆ ಸುದ್ದಿನ ಎಲ್ಲ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಹೊಸಬ್ರು ಯಾರ್ಯಾರಿದ್ದಾರೆ ಅವ್ರು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಎಲ್ಲರೂ ತೊಗೊಂಡು ಬನ್ನಿ. ಎಲ್ಲರೂ ಜಾಯ್ನ್ ಮಾಡಿಬಿಟ್ಟು ಒಂದು ಒಳ್ಳೆ ಏನಾದರೂ ಬೇರೆ ಕೆಲಸನೂ ಮಾಡೋಣ. ಒಳ್ಳೆ ಸ್ಟೂಡೆಂಟ್ಸ್ಗೆ ಒಂದು ಏನಾದರೂ ಹೊಸದು ಮಾಡಬೇಕಂತ ನನಗೂ ಅನಿಸ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಸರಿನಾ? ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.